ಬನ್ನಿ ಅಣ್ಣ ವಿಶ್ವಣ್ಣ ನೀನು ಬಾ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರಮೇಶ್ ಗೌಡ, KRS ಪಾರ್ಟಿ ಮಂಡ್ಯ ಜಿಲ್ಲಾಧ್ಯಕ್ಷರು. ಇವತ್ತು ವಾರ್ಡ್ ನಂಬರ್ ಪುರಸಭೆ ಪಾಂಡುಪುರ ವಾರ್ಡ್ ನಂಬರ್ 2ಕ್ಕೆ ಅಭ್ಯರ್ಥಿನ ನಾಮಪತ್ರ ಸಲ್ಲಿಸಿದ್ವಿ. ನಮ್ಮ ಕಾರ್ಯದರ್ಶಿ ಶಾಂತಿ ಪ್ರಸಾದ್ ಅವರ ಮಿಸ್ಸಸ್ ಅವರು ರೂಪಾ ಪ್ರಸಾದ್ ಅವರು ನಾಮಪತ್ರ ಸಲ್ಲಿಸಿದ್ರು. ಇದಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಘಟಕ ಮತ್ತು ಪಾಂಡುಪುರ ತಾಲೂಕು ಘಟಕದಿಂದ ಎಲ್ಲ ನಿನ್ನೆಯಿಂದ ಓಡಾಡಿ ಕೆಲಸ ಮಾಡಿದ್ದಾರೆ. ತಾಲೂಕು ಅಧ್ಯಕ್ಷರು ಶಿವನಾಥ್ ಮತ್ತು ಯೋಗೇಶು ಮತ್ತು ಯುವ ಘಟಕದ ಅಧ್ಯಕ್ಷ ಆಗಿದ್ದಂಥ ಮಾಜಿ ದಿವಾಕರು ಅವರು ಈಗ ಒಳಗಡೆ ಪುರಸಭೆಗೆ ಹೋಗಿದ್ದಾರೆ. ಅವರು ಬರ್ತಾ ಇದ್ದಾರೆ. ಈಗ ನಮ್ಮ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿರುವಂಥ ರೂಪಾ ಪ್ರಸಾದ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಿದ್ವಿ. ಹಾಗೆ ನಮ್ಮ ಶಾಂತಿ ಪ್ರಸಾದ್ ಅವರು ಮನೆಯವರಿಗೆ ಇದು ಮಾಡಿ ಪ್ರೋತ್ಸಾಹ ಕೊಟ್ಟು ನಿಲ್ಲಿಸಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಪಾಂಡುಪುರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರುಗಳು ಪ್ರತಿಯೊಬ್ಬರು ಚುನಾವಣೆ ಇಷ್ಟು 22 ನಾವು ಒಂದು ವಾರ ಮುಂಚೆ ನಾವು 2 ದಿವಸ ಬಿಟ್ಟರೆ ಪ್ರಚಾರ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ KRS ಸೈನಿಕರು, ಪದಾಧಿಕಾರಿಗಳು, ಸದಸ್ಯರುಗಳು ಎಷ್ಟು ಜನ ಇದ್ದರೋ ಅಷ್ಟು ಜನನು ಬಂದು ಇವರಿಗೆ ಬೆಂಬಲ ತೋರಿಸಿ ಮನೆಗೆ ಹೋಗಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಹೇಳಿ ಪಾಂಡುಪುರದಲ್ಲಿ ನಡೀತಾರಂಥ ಭ್ರಷ್ಟಾಚಾರವನ್ನು ಎತ್ತಿಡಬೇಕಾಗಿದೆ. ಪುರಸಭೆಯಲ್ಲಿ ನಡೀತಾರಂಥ ಭ್ರಷ್ಟಾಚಾರ, ತಾಲೂಕು ಕಚೇರಿ ನಡೀತಾರಂಥ ಭ್ರಷ್ಟಾಚಾರವನ್ನು ಎತ್ತಿಡಿದು ಜನಗಳಿಗೆ ತೋರಿಸಬೇಕಾಗಿದೆ. ಇದನ್ನು ನಾವು ನಮ್ಮ KRS ಸೈನಿಕರು ತಂಡ ಎಲ್ಲ ಒಂದು ಎಚ್ಚರಿಕೆಯಿಂದ ಹೋರಾಟ ಮಾಡಿ ಎಲ್ಲರಿಗೂ ಬೆಂಬಲ ಕೊಡಬೇಕು. ಮಿಕ್ಕಿದ ವಿಚಾರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ KR ಚಂದ್ರ ಅವರು ಮಾತಾಡ್ತಾರೆ. ಆಮೇಲೆ ನಮ್ಮ ಅಭ್ಯರ್ಥಿಗಳು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಗಿದು ಒಂದು ಉತ್ಕೃಷ್ಟವಾದ ಚುನಾವಣೆ ಅಂತಲೇ ಹೇಳ್ಬೋದು. ಕಳೆದ ಬಾರಿ ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ 64,000 ಚಿಲ್ಲರೆ ಮತಗಳಿಂದ ಎಲ್ಲ ಕ್ಷೇತ್ರಗಳ ಜೊತೆಗೆ 64,000 ಚಿಲ್ಲರೆ ಮತಗಳು ತಗೊಂಡಿದ್ದ. ಈಗ ಪುಟ್ಟದಾದ ಕ್ಷೇತ್ರ 800 ಜಿಲ್ಲೆ ಅಥವಾ 900 ಮತದಾರರಿರುವಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಶಾಂತಿ ಪ್ರಸಾದ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅವರ ಶ್ರೀಮತಿ ಅವರು ಶ್ರೀಮತಿ ರೂಪಾ ಅವ್ರನ್ನ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀವಿ. ಇದಕ್ಕೆ ಈ ಪಾಂಡುಪುರದಲ್ಲಿ ಆ ಒಂದು ವಾರ್ಡ್ನಲ್ಲಿ ವಾರ್ಡ್ ನಂಬರ್ 2ನೇ ವಾರ್ಡ್ ನಂಬರ್ನಲ್ಲಿರುವಂಥ ನಮ್ಮ ಕಾರ್ಯಕರ್ತರುಗಳೆಲ್ಲ ಸಕ್ರಿಯವಾಗಿ ಓಡಾಡಿ ಮನೆಗೂ ತೆರಳಿ ಪ್ರಚಾರ ಮಾಡಿ ರೂಪಾ ಪ್ರಸಾದ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ನಾವು ಗೆಲ್ಲಬೇಕಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನಮ್ಮ ಶಾಂತಿ ಪ್ರಸಾದ್ ಸಾಹೇಬ್ ಸ್ಥಳೀಯರೇ ಆಗಿರೋದ್ರಿಂದ ಹೆಚ್ಚಿನ ಮಟ್ಟದ ವಿಚಾರ ನೀಡಿದ್ದಾರೆ. ನಮಸ್ಕಾರ. ನಮ್ಮ ರವಿಕೃಷ್ಣ ರೆಡ್ಡಿಯವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷ ಲಿಂಗೇಗೌಡರ ನೇತೃತ್ವದಲ್ಲಿ ಮತ್ತು ಕಾರ್ಯಕಾರಿ ಸಮಿತಿ ಏನು ನಿರಂತರವಾದಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದೆ. ಭ್ರಷ್ಟಾಚಾರವನ್ನು ಹೋಗಲಾಡಿಸುವಂಥ ಕಾರ್ಯಕ್ರಮ. ಈ ಭ್ರಷ್ಟಾಚಾರ ಯಾವುದರಿಂದ ನಡೀತಾ ಇದೆ ಅನ್ನೋಕ್ಕೋಸ್ಕರ ಈ ರಾಜಕೀಯ ಪಕ್ಷಗಳಿಂದನೇ ಈ ಭ್ರಷ್ಟಾಚಾರ ಆಗ್ತಾ ಇದೆ. ಈ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಸುಧಾರಣೆ ಮಾಡಬೇಕು ಅನ್ನೋ ಒಂದು ಧೋರಣೆಯಿಂದ ಪಕ್ಷವಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಕಾರ್ಯಕಾರಿ ಸಮಿತಿಯ ಪರವಾಗಿ ನಾವು ಪಾಂಡವಪುರ ತಾಲೂಕಿನಲ್ಲಿ ಈ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಈ ನಮ್ಮ ತಾಲೂಕಿನಲ್ಲಿ ಪುರಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡು ಬಂದಿದ್ವು. ಆದರೆ ಈಗ 1-2 ಕ್ಷೇತ್ರಗಳಲ್ಲಿ ದಿವಂಗತರಾದ ನಮ್ಮ ಸನ್ಮಿತ್ರರು ಸದಸ್ಯರುಗಳು ಸ್ವರ್ಗಸ್ಥರಾದ್ದರಿಂದ ಆ ಖಾಲಿ ಇರುವ ಜಾಗವನ್ನು ತುಂಬಬೇಕು ಅನ್ನೋ 2 ಮತ್ತು 9 ವಾರ್ಡ್ಗಳಲ್ಲಿ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅದರ ಬದಲಾಗಿ ಈಗ 2 ವರ್ಷಗಳಿಗೋಸ್ಕರ ಸದಸ್ಯರನ್ನು ನೇಮಕ ಮಾಡಬೇಕಾಗಿದೆ. ಚುನಾವಣೆ ನಡೀತಾ ಇದೆ 27ನೇ ತಾರೀಕು. ಅದಕ್ಕಾಗಿ ನಮ್ಮ KRS ಪಕ್ಷದ ಸದಸ್ಯರನ್ನು ನಿಲ್ಲಿಸಬೇಕು. KRS ಪಕ್ಷ ನ್ಯಾಯಪರವಾದ ಹೋರಾಟವನ್ನು ಜೀವಂತವಾಗಿದೆ ಅಂತಂದ್ಬಿಟ್ಟು ಒಂದು ವಾರ್ಡ್ನಲ್ಲಿ ನಮ್ಮ ಸೈನಿಕರನ್ನು ಉತ್ತೇಜಿಸುವ ಸಲುವಾಗಿ ಹಲವಾರು ಯುವಕರನ್ನ ಸಂಪರ್ಕಿಸಿದಾಗ ಅವರು ಮುಂದೆ ಬಂದಿಲ್ಲ. ಅದಕ್ಕಾಗಿ ನಮ್ಮ ಶ್ರೀಮತಿಯವರನ್ನ ಈ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿದ್ದಾರೆ. ಅವರನ್ನು ನಾವು ನಿಲ್ಲಿಸಿದ್ದೀವಿ. ಯಾಕೆ? ಯುವಕರಿಗೆ ಪ್ರೇರಣೆ ಆಗಲಿ, ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅನ್ನೋಕ್ಕೋಸ್ಕರ ನಾವು ನಿಲ್ತಿದ್ದೀವಿ. ಯಾರು ಯುವಕರಿದ್ದೀರಾ, ಭ್ರಷ್ಟಾಚಾರದ ವಿರುದ್ಧವಾಗಿ ತೊಡೆತಟ್ಟುವಂಥ ಯುವಕರಿದ್ದೀರಾ, ಯಾರು ಹಿರಿಯರಿದ್ದೀರಾ, ಅವರೆಲ್ಲರೂ ನಮಗೆ ಬೆಂಬಲವನ್ನು ಕೊಡಬೇಕು. ನಾವು ಎಷ್ಟು ಮಟ್ಟಿಗೆ ಸಾಧನೆ ಮಾಡ್ತೀವಿ ಅಂತ ಮುಖ್ಯ ಅಲ್ಲ, ನಾವಿದ್ದೇವೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಇಡೀ KRS ಪಕ್ಷ ಅಂತ ನಮ್ಮ ಸನ್ಮಿತ್ರರಾದಂಥ ವಿಶ್ವನಾಥ್, ಯೋಗೇಶು, ಹಿರೇಗೌಡರು ಮತ್ತು ಮಹಿಳಾ ಸದಸ್ಯರು ಕೂಡ ಬಂದಿದ್ದರು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಅಧ್ಯಕ್ಷರ ವಿಶ್ವನಾಥ್ ದಿವಾಕರ್ ಅವರು ಬರ್ತಾರೆ. ಇನ್ನೇನು ಅವರು ಕೂಡ ಮಾತಾಡ್ತಾರೆ. ನಮ್ಮ
ಸದಸ್ಯೆ ಆದಂಥ ಕ್ಯಾಂಡಿಡೇಟ್ ಆದಂಥ ರೂಪಾ ಪ್ರಸಾದ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾವೀಗ ಹೊಸದಾಗಿ ಪಾದಾರ್ಪಣೆ ಮಾಡ್ತಿರೋ ಈ ಪಕ್ಷದಲ್ಲಿ ನೀವು ಸದಸ್ಯರು ಹೋರಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಡ್ತೀನಿ. ಫಿನಿಶಿಂಗ್ ಕೊಡು, ಒಂದು ಫೋಟೋ ಹೊಡಿ ಹೆಂಗೆ.